ಅಂಜಲಿ ಅಂಜಲಿ ಅಂಜಲಿ. ಡಾಕ್ಟರ್, ಅಮ್ಮಂಗೆ ಏನಾಗಿದೆ ಬೇಗ ನೋಡಿ. ನಥಿಂಗ್ ಟು ವರಿ, ನೀವು ತಾಯಿ ಆಗ್ತಿದ್ದೀರಿ. ಈ ನನ್ನ ನಿರ್ಧಾರ ನಿಮಗೆ ಸರಿ ಇಲ್ಲ ಅಂತ ಅನ್ನಿಸ್ಬಹುದು, ಹುಚ್ಚು ನಿರ್ಧಾರ ಅಂತ ಅನ್ನಿಸ್ಬಹುದು, ಆದರೆ ಇದೇ ನನ್ನ ನಿರ್ಧಾರ. ಈ ಮನೆಯಲ್ಲಿ ಯಾರು ನನಗೆ ಯಾವ ಉಪಕಾರ ಮಾಡಿದ್ದಾರೆ ಹೇಳಿ? ನೀವು ಅಷ್ಟೇ. ಅತ್ತೆ ರಾಗಿಣಿ ಮಾತು ಕೇಳ್ಕೊಂಡು ನನ್ನನ್ನು ದೂರ ಮಾಡಕ್ಕೆ ಹೊಟ್ಟಿದ್ರಿ, ನನಗೆ ಹುಚ್ಚಿ ಪಟ್ಟ ಕಟ್ಟಕ್ಕೆ ನೋಡಿದ್ರಿ. ಈ ಬದುಕೆ ಬೇಡ ಅನ್ನೋ ಪರಿಸ್ಥಿತಿಲಿದ್ದಾಗ ನನ್ನ ಜೊತೆ ನಿಂತ್ಕೊಂಡಿದ್ದು ಅಂಜಲಿ. ನನ್ನಲ್ಲಿ ಹೊಸ ಆಸೆಗಳು ಭರವಸೆಗಳನ್ನ ಹುಟ್ಟಾಕಿದ್ದು ಅಂಜಲಿ. ನಿಮಗೆ ಗೊತ್ತಿಲ್ಲ ರೀ, ಆ ಮಗು ನನಗೋಸ್ಕರ ಏನೆಲ್ಲ ಮಾಡಿದೆ ಅಂತ. ಅನಾಥಾಶ್ರಮದಿಂದ ಮಗು ಕರ್ಕೊಂಡು ಬರೋಣ ಅಂತ ಹೇಳಿದ್ ನಾನು, ಆದ್ರೆ ಹಾಗೆ ಮಾಡಕ್ ಹೇಳಿದ್ದೆ ಆ ಮಗು ರೀ. ಈ ಮಗು ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಸ್ವಲ್ಪನೂ ಕರುಣೆ ಇಲ್ಲದೆ ಮಗುನ ಮನೆಯಿಂದ ಓಡ್ಸಕ್ ನೋಡಿದ್ರು. ಅವನು ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ರು. ನಾನು ಮನೆಯಲ್ಲಿ ಇಲ್ದಾಗ ಇವನ್ ಜೀವ ತೆಗಿಯಕ್ ನೋಡಿದ್ರು. ಈ ಎಲ್ಲ ಅನಾಹುತಗಳಿಂದ ಮಗುನ ಕಾಪಾಡಿ ಅವನ ಜೀವ ಉಳಿಸಿದ್ದು ಅಂಜಲಿ ರೀ. ಅಮ್ಮ, ತುಂಬಾ ಥ್ಯಾಂಕ್ಸ್ ಅಮ್ಮ, ನಿಂಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ಎಲ್ರ ಮುಂದೆ ನನ್ನ ಗುಡ್ಗಲ್ ಅಂತ ಹೊಗಳ್ತಿದ್ಯಾ, ನಂಗೆ ತುಂಬಾ ಖುಷಿ ಆಯ್ತಮ್ಮ. ಅತ್ಗೆ, ಎಲ್ರ ಮುಂದೆ ನಮ್ಮನ್ನ ದೂಷಿಸಿದ್ದು ಸಾಕು. ನೀನ್ ಆ ಭೂತನ ವಶೀಕರಣ ಮಾಡ್ಕೊಂಡಿದ್ಯಾ. ಯಾರದನ್ನ ಸಾಕೊಂಡಿರ್ತಾರೋ ಅವ್ರಿಗೆ ಎಲ್ಲ ಭೂತ ದೆವ್ವಗಳು ನಿಯತ್ತಾಗೆ ಇರತ್ವೆ, ಆದ್ರೆ ಉಳಿದವ್ರಿಗೆ ಚಿತ್ರಹಿಂಸೆ ಕೊಡತ್ವೆ. ಅದು ಎಲ್ರಿಗೂ ಗೊತ್ತಿರೋದೆ. ಇಲ್ಲ, ಅಂಜಲಿ ಸ್ವಭಾವ ಹಾಗಿಲ್ಲ. ಅವಳು ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ. ಸಾಕು ನಿಲ್ಸಿ. ನೀವೆಲ್ಲ ಏನು ಮಾತಾಡ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಶೋಧ ಅವಳು ಇಷ್ಟ ಬಂದ ಹಾಗಿರಲಿ. ಅವಳು ಹೇಗೆ ತನ್ನ ನಿರ್ಧಾರ ಬದಲಾಯಿಸೋದಿಲ್ವೋ ಹಾಗೆ ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ಯಾರು ಈ ಮನೆಯಿಂದ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ರಾಗಿಣಿ ಮಾತ್ರ ನಾಳೆ ಬೆಳಗ್ಗೆ ಮನೆ ಬಿಟ್ಟು ಹೋಗಬೇಕು. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿತ್ಯ, ನನ್ನ ರೂಮಿಗೆ ಕರ್ಕೊಂಡು ಹೋಗು. ಅಜ್ಜಿ, ನಾನೇನಿರಲ್ಲ, ನಾನು ಬರ್ತೀನಿ. ಅಂತೂ ಮುದುಕಿ ಆ ರಾಗಿಣಿಗೆ ಗೇಟ್ ಪಾಸ್ ಗ್ಯಾರಂಟಿ ಮಾಡೇ ಬಿಟ್ಲು. ಇನ್ನು ಈ ಆಸ್ತಿನ 7 ಹೆಡೆ ಸರ್ಪ ಥರ ಕಾಯೋ ಗೋಜೆ ಇಲ್ಲ. ಮುದುಕಿನ ಏಮರ್ಸಿ ಸುಲಭವಾಗಿ ಆಸ್ತಿನ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋದು ನೀರು ಕುಡ್ದಷ್ಟು ಸುಲಭ. ನಿಂತ್ಕೊಳ ಇಲ್ಲಿ. ಅಮ್ಮ, ನಾವೆಲ್ಗೆ ಹೋಗ್ತಾ ಇದೀವಿ? ಸುಡ್ಗಾಡಿಗೆ ಹೋಗ್ತಿದ್ದೀವಿ.
ನಿನ್ಗೆ ಯಾಕೋ ಅದೆಲ್ಲ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ನನ್ನ ಜೊತೆ ಬಾ ಅಷ್ಟೇ. ರಾಗಿಣಿ ಅವನನ್ನ ಯಾಕೆ ಅಂತ್ಯ? ಚಿನ್ನು ಹೋಗಿ ಆಟಾಡು, ಹೋಗು ಬಾ. ರಾಗಿಣಿ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದೀನಿ. ಇನ್ನೇನು ಕಣಿ ಕೇಳ್ತಿದ್ದೀನಮ್ಮ? ಆ ಮುದುಕಿ ಎಲ್ಲರ ಮುಂದೆ ಅವಮಾನ ಮಾಡಿ ನನ್ನನ್ನು ಮನೆ ಬಿಟ್ಟು ಹೋಗು ಅಂದಮೇಲೂ ನಾನು ಇಲ್ಲಿದ್ರೆ ನನಗೇನು ಬೆಲೆ ಇರುತ್ತೆ ಹೇಳು? ಈ ದರಿದ್ರ ಮನೆಯಲ್ಲಿ ನಾನಂತೂ ಖಂಡಿತ ಇರಲ್ಲ. ಅಲ್ವೇ ರಾಗಿಣಿ, ಆ ಮುದುಕಿ ಏನೋ ಹೇಳಿದ್ಲು ಅಂತ ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೋಗೋದಾ? ಮತ್ತಿನ್ನೇನು ಮಾಡಲಿ? ಇನ್ನೂ ಮಂಗಳಾರತಿ ಮಾಡಿಸ್ಕೊಂಡು ಕುತ್ತಿಗೆ ಹಿಡಿದು ತಳ್ಳೋ ತನಕ ಬಂಡುಗಟ್ಟಿ ಇಲ್ಲೇ ಇರಲ್ಲ. ಅಲ್ವೇ, ನೀನು ಮನೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಗತಿ ಏನು ಅಂತ ಯೋಚನೆ ಮಾಡಿದೆ ನೀನು? ಭಾಮಿನಿ ಯಶೋದ ಇಬ್ಬರು ಸೇರಿಕೊಂಡು ನನಗೊಂದು ಗತಿ ಕಾಣಿಸ್ಬಿಡ್ತಾರೆ ಅಷ್ಟೇ. ಏನು ಮಾಡೋದಮ್ಮ? ಎಲ್ಲ ನಾವು ಅಂದ್ಕೊಂಡಾಗೆ ನಡೆದಿದ್ದಿದ್ರೆ ಈ ಮನೆ ಸವಾಸನೆ ಬೇಡ ಅಂತ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಹಾಗಾಗ್ಲಿಲ್ವಲ್ಲ. ಅಲ್ಲ ಕಣೆ ರಾಗಿಣಿ, ನಿನ್ಗಿಷ್ಟೆಲ್ಲ ಅವಮಾನ ಮಾಡಿರೋ ಮುದುಕಿನ ಹಾಗೆ ಬಿಟ್ಟು ಹೊರಟೋಗ್ತೀನಿ? ನನಗೆ ಬರ್ತಿರೋ ಸಿಟ್ಟಲ್ಲಿ ಆ ಮುದುಕಿನ ಒಂದೇ ಸರಿ ಮುಗಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನು ಮಾಡಲಿ, ಆಸ್ತಿ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ವಲ್ಲ. ಅದೊಂದು ನಮ್ಮ ಕೈಗೆ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಅವಳನ್ನು ಮೇಲೆ ಕಳಿಸ್ಬಿಡ್ತಿದ್ದೆ. ಒಟ್ಟಿನಲ್ಲಿ ನಾವು ಸೋತೋದ್ವಿ ಅಂತ ಒಪ್ಕೊಂಡು ಅವ್ರ ಮುಂದೆ ಮಂಡಿಗಾಲು ಊರು ಕೂತ್ಕೊಂಡಾಗಾಯ್ತು. ಈ ಚಂದಕ್ಕೆ ನೀನು ಚೆನ್ನೈಯಿಂದ ಯಾಕೆ ಬರಬೇಕಿತ್ತೆ? ಇಲ್ಲಿರೋನೆಲ್ಲ ಆಳ್ತೀಯ, ಅಂಕೆನಲ್ಲಿ ಇಟ್ಕೊತೀಯ, ಆಸ್ತಿ ಒಡವೆ ಜಮೀನೆಲ್ಲ ನಮ್ಮ ಹೆಸರು ಬರುತ್ತೆ, ನಾವೆಲ್ಲ ಸಂತೋಷವಾಗಿರ್ಬೋದು ಅಂತ ಎಷ್ಟೆಲ್ಲ ಕನ್ಸು ಕಟ್ಟಿದೆ ಕಡೆ. ಆದರೆ ಈಗ ಗಾಳಿನಲ್ಲಿ ಗುದ್ದಿ ನೋವು ಮಾಡ್ಕೊಂಡಂಗಾಯ್ತು. ಹೌದಮ್ಮ, ನಾನು ಸೋತೋಗ್ಬಿಟ್ಟೆ. ಆ ಏಕಚಿತ್ ಭೂತ ನನ್ನನ್ನು ಸೋಲಿಸ್ಬಿಡ್ತು. ನನ್ನ ಕೈಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಏ ಹೋಗ್ಲಿ ಬಿಡೆ, ಇಷ್ಟಕ್ಕೆಲ್ಲ ಇಷ್ಟ್ಯಾಕೆ ಬೇಜಾರು ಮಾಡ್ಕೊತೀಯ? ಇವತ್ತಲ್ಲ ನಾಳೆ ಆಸ್ತಿ ನಮ್ಮ ಹೆಸರು ಬಂದೇ ಬರುತ್ತೆ. ಆದರೆ ಎಲ್ಲರ ಮುಂದೆ ನಾವು ಸಣ್ಣವರಾಗ್ಬಿಟ್ವಲ್ಲ, ನಮ್ಮ ಬದುಕು ನಗೆ ಪಾಟ್ಲಾಗೋಯ್ತು, ದೊಡ್ಡ ಅವಮಾನ ಆಗೋಯ್ತು. ಇದನ್ನಂತೂ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಕಣೆ. ಆ ನೋವು ಆಕ್ರೋಶ ನನ್ನಲ್ಲೂ ಕುದೀತಾ ಇದೆ ಅಮ್ಮ. ನಾನು ಹಾಗೆ ಮನೆ ಬಿಟ್ಟು ಹೋಗಲ್ಲ. ಹೋಗೋಕ್ಕೆ ಮುಂಚೆ ಆ ಯಶೋಧನ್ಗೆ ದೊಡ್ಡ ಬಹುಮಾನ ಕೊಟ್ಟೆ ಹೋಗ್ತೀನಿ. ನಮಗೆ ಮಾಡಿದ ಅವಮಾನಕ್ಕೆ ತಕ್ಕ ಪಾಠ ಕಲಿಸಿ ನಾನು ಈ ಮನೆ ಬಿಟ್ಟು ಹೋಗೋದು. ಆ ಭೂತಕ್ಕಂತೂ ನನ್ನ ಪಾಠ ಕಲ್ಸಕ್ಕಾಗಲಿಲ್ಲ. ಆದರೆ ಆ ಯಶೋಧ ಜೀವನ ಪರ್ಯಂತ ಮರಿಬಾರ್ದು ಅಂತ ಪಾಠ ಕಲಿಸ್ತೀನಿ. ಯಶೋದ, ನನ್ನ ಮಾತು ಕೇಳು. ನೀನು ತಾಯಿ ಆಗ್ತಾ ಇದೆಯಾ? ನಿನಗೆ ಒಳ್ಳೆ ಅಟ್ಮಾಸ್ಫಿಯರ್ ಬೇಕು. ಈ ಉಸಿರು ಕಟ್ಟಿಸೋ ವಾತಾವರಣದಿಂದ ನಿನಗೆ ಬದಲಾವಣೆ ಬೇಕು. ಇಂಥ ಪರಿಸ್ಥಿತಿಲೂ ನೀನಿಲ್ಲಿರೋದು ಸರಿಯಲ್ಲ. ಸುಮ್ಮನೆ ನನ್ನ ಜೊತೆ ಹೊರಟ್ಬಿಡು. ನಾಳೆ ಬೆಳಗ್ಗೆ ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೀವಿ, ಸರಿನಾ? ಇಲ್ಲ ರೀ, ನೀವೇನೇ ಹೇಳಿದ್ರು ಈ ಮನೆ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮತ್ತೆ ಮತ್ತೆ ಹಠ ಮಾಡ್ತಿದ್ಯಲ್ಲ. ಯಾವುದೋ ಮನಸ್ಸು ಆಕಾರ ಏನಿಲ್ದಿರೋ ವಿಕಾರ ಶಕ್ತಿಗೋಸ್ಕರ ನಿನ್ನ ಜೀವನನೇ ನೀನು ಯಾಕೆ ಹಾಳು ಮಾಡ್ಕೋತಾ ಇದೆಯಾ? ಇಲ್ಲ ರೀ, ಆಕಾರ ಸಂಸ್ಕಾರ ಎಲ್ಲ ಇದೆ. ಮನುಷ್ಯರಿಗಿಂತ ಒಳ್ಳೆ ಮನಸ್ಸಿದೆ. ಆ ಮಗುನ ಯಾಕೆ ಬೈತಾ ಇದ್ದೀರಾ? ಇನ್ನೇನು ಹೇಳಲಿ? ನೀನು ಯಾಕೆ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ? ನಾನು ಇನ್ನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಯಶೋದ. ನೀವು ಯಾಕೆ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋಬಾರ್ದು? ಮನೆ ಬಿಟ್ಟು ಹೋಗೋಣ ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ನಿನ್ನ ಜೊತೆಲಿರೋದು. ಅಮ್ಮ ರಾಗಿಣಿ ಮಾತು ಕೇಳಿದ್ದಿದ್ರೆ ಇಷ್ಟೊತ್ತಿಗೆ ನಾನು ನಿನಗೆ ಡೈವರ್ಸ್ ಕೊಟ್ಬಿಡ್ತಾ ಇದ್ದೆ. ನಾನು ಹಾಗೆ ಮಾಡಲಿಲ್ಲ ಯಶೋದ.
ಅನಾಥಾಶ್ರಮದಿಂದ ಮಗುನ ತರೋಣ ಅಂತ ಹೇಳಿದೆ. ತಕ್ಷಣ ನಾನು ನಿನ್ನ ಆಸೆನ ಈಡೇರಿಸಿದೆ. ನಿನಗೆ ಮಾನಸಿಕ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತಿತ್ತು. ಆದರೆ ಎಲ್ಲರೂ ಥರ ನಾನು ನಿನ್ನ ಹುಚ್ಚಿ ಅಂತ ಹೇಳಲಿಲ್ಲ. ಹಗಲು ರಾತ್ರಿ ಹಾಸ್ಪಿಟ್ಲಲ್ಲಿ ನಾನು ನಿನ್ನ ನೋಡಿಕೊಂಡೆ. ಇನ್ನೂ ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು ಹೇಳು? ನಿಜ ರೀ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನನ್ನ ಗಂಡ ನನಗೆ ವಾಪಸ್ ಸಿಕ್ಕಿದ್ರಲ್ಲ ಅಂತ ನನಗೆ ತುಂಬ ಸಂತೋಷ ಆಯಿತು, ತುಂಬ ಖುಷಿಪಟ್ಟೆ. ಆದರೆ ಯಾವುದನ್ನು ಅರ್ಥ ಮಾಡ್ಕೋಬೇಕು ಅದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಅತಿ ಮಾನುಷ್ಯ ಶಕ್ತಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ವ್ಯರ್ಥ. ಅದರ ಅಗತ್ಯ ನಮಗಿಲ್ಲ. ಈಗಾಗಲೇ ನಿನಗೆ 2 ಮಗು ಹೋಗಿದೆ. ಈ ಒತ್ತಡ, ಈ ಯೋಚನೆಯಲ್ಲಿ ನೀನಿದ್ರೆ ಈ ಮಗುನು ನಮಗೆ ದಕ್ಕಲ್ಲ. ಇಲ್ಲ ರೀ, ಈ ಸಲ ನನ್ನ ಮಗು ಜೀವಂತವಾಗೇ ಹುಟ್ಟತ್ತೆ. ಅದಕ್ಕೆ ನೀವೆಲ್ಲರೂ ಭೂತ ಅಂತ ಹೇಳ್ತಿದ್ದೀರಲ್ಲ, ಅದೇ ಕಾರಣ ಆಗತ್ತೆ. ಅವಳೇ ನನ್ನ ಮಗುನ ಉಳಿಸ್ಕೊಡ್ತಾಳೆ. ಭೂತ ಪ್ರೇತಕ್ಕೆ ಒಳ್ಳೆ ಮನಸ್ಸಿರುತ್ತೆ ಅಂತ ಯಾರೂ ಹೇಳಲ್ಲ. ಅದು ಕೆಟ್ಟದ್ದನ್ನೇ ಮಾಡೋದು. ಇಲ್ಲ ರೀ, ನೀವು ಅಂದ್ಕೊಂಡಿರೋದು ಸುಳ್ಳು. ಹಾಗೆ ಎಲ್ಲರೂ ಕೆಟ್ಟವರೇ ಆಗಿದ್ರೆ ಸತ್ತೋದ ನಮ್ಮ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತಿರ್ಲಿಲ್ಲ. ವರ್ಷಕ್ಕೊಂದ್ಸಲ ಅವ್ರನ್ನ ಕರೆದು ಅವ್ರಿಗೆ ಎಡೆ ಇಡ್ತಿರ್ಲಿಲ್ಲ, ಶ್ರಾದ್ದ ಮಾಡ್ತಿರ್ಲಿಲ್ಲ. ಅವ್ರು ಒಳ್ಳೇದನ್ನ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ತಾನೇ ನಾವು ಇದನ್ನೆಲ್ಲ ಮಾಡೋದು. ಯಶೋದ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ನಾಳೆ ಬೆಳಗ್ಗೆ ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಇಡೀ ರಾತ್ರಿ ಯೋಚನೆ ಮಾಡ್ತಾ ನಿದ್ದೆಗೆ ಎಡಬೇಡ. ಹೊರಡೋಕೆ ಮೆಂಟಲಿ ಪ್ರಿಪೇರ್ ಆಗು. ಇಲ್ಲ ರೀ, ಯಾವುದೇ ಕಾರಣಕ್ಕೂ ಈ ಮನೇನ ಬಿಟ್ಟು ಅಂಜಲಿನ ಬಿಟ್ಟು ನಾನು ಬರೋದಿಲ್ಲ. ಒಂದು ವೇಳೆ ಬರೋದೇ ಆದರೆ ಅಂಜಲಿನೂ ನನ್ನ ಜೊತೆ ಬರಬೇಕು. ಈ ನಿರ್ಧಾರನ ನಾನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಶೋದ, ಮಗು ಆಗೋಯ್ತು, ಗಂಡನ್ ಗೆದ್ಬಿಟ್ಟೆ, ಇನ್ನೀ ಮನೆಯಲ್ಲಿ ನಿಂದೇ ಚಕ್ರಾಧಿಪತ್ಯ ಅಂತ ಮಂಡಿಗೆ ಮುರಿತಿದ್ಯಾ? ಇಲ್ಲ ಯಶೋದ, ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಿನಗೆ ಮಗು ಆಗಬೇಕು ಅಂತಲೇ ನಾವು ಕಂಡು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಆದರೆ ನೀನು ನನ್ನನ್ನು ಪೊಲೀಸ್ ಸ್ಟೇಷನಲ್ಲಿ ಕೊಳೆಯೋ ಹಾಗೆ ಮಾಡಿ ದೊಡ್ಡ ಅವಮಾನ ಮಾಡಿಬಿಟ್ಟೆ. ಆ ಭೂತನ ವಶೀಕರಣ ಮಾಡಿಕೊಂಡು ನನಗೆ ಕೊಡಬಾರ್ದ ಕಷ್ಟ ಕೊಟ್ಬಿಟ್ಟೆ. ಜೀವನ ಪೂರ್ತಿ ನೀನು ಆ ಭೂತ ಜೊತೆನೇ ಇರಬೇಕು. ನಿನ್ನ ಹೊಟ್ಟೆಯಲ್ಲಿ ಯಾವ ಮಗುನೂ ಹುಟ್ಟಬಾರ್ದು. ಮಗು ಅಲ್ಲ, ಯಾವ ಹುಳನೂ ಹುಟ್ಟಬಾರ್ದು.
ಪ್ರೆಗ್ನೆಂಟು, ತುಂಬ ವೀಕ್ ಆಗಿದ್ದಾರೆ. ಡಾಕ್ಟರ್ ದಿನ ಪ್ರೋಟೀನ್ ಕೊಡೋಕ್ಕೆ ಹೇಳಿದರು. ನಾನೊಂದು ಮರ್ತು ಹೋಗಿ ಮಲಗಿಬಿಟ್ಟೆ. ಇನ್ನು ನೀನು ಮಗು ಹೆರೋ ಕನಸು ಚೆಲ್ಲಾಪಿಲ್ಲಿಯಾಗಿ ಹೋಗುತ್ತೆ. ಯಾವ ದೇವರು ನಿನ್ನ ಮಗುನ ಉಳ್ಸೋಕ್ಕಾಗಲ್ಲ. ಮತ್ತಾವತ್ತೂ ನೀನು ತಾಯಿ ಅನಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀನು ಬರೀ ಭೂತ ಮಾತೆಯಾಗೇ ಉಳ್ಕೋತೀಯ. ಅಂಜಲಿ ಜೊತೆ ನನಗಿರೋ ಭಾವನಾತ್ಮಕ ಸಂಬಂಧ, ಇವತ್ತು ನಾನು ಈ ಸ್ಥಿತಿಯಲ್ಲಿ ಇರೋದಕ್ಕೆ ಅವಳೇ ಕಾರಣ. ಈ ನನ್ನ ನಿರ್ಧಾರ ನಿಮಗೆ ಸರಿ ಇಲ್ಲ ಅಂತ ಅನ್ನಿಸ್ಬಹುದು, ಹುಚ್ಚು ನಿರ್ಧಾರ ಅಂತ ಅನ್ನಿಸ್ಬಹುದು, ಆದರೆ ಇದೇ ನನ್ನ ನಿರ್ಧಾರ. ಅಮ್ಮಂಗೆ ಹೊಸ ಪಾಪು ಬರುತ್ತಂತೆ. ನಾನು ಅದನ್ನ ನೋಡಕ್ಕಾಗತ್ತೋ ಇಲ್ವೋ? ಎಲ್ಲರೂ ಮನೆ ಬಿಟ್ಟು ಹೋಗ್ತಾರಂತೆ. ಅಮ್ಮಂಗೆ ಹೊಸ ಪಾಪು ಬರುತ್ತೆ. ಅಮ್ಮನ ಜೊತೆ ತಮ್ಮ ಇರ್ತಾನೆ. ನಾನು ಅಮ್ಮಂಗೆ ಬೇಕಾಗೇ ಇರಲ್ಲ. ಅಮ್ಮಂಗೂ ನನ್ನ ಮೇಲೆ ಪ್ರೀತಿ ಇರಲ್ಲ. ಅಮ್ಮ ನಾನು ಬಿಟ್ಟು ಹೋಗೋದು ಗ್ಯಾರಂಟಿ. ಅಮ್ಮ ನಾಳೆ ನಾನು ಬಿಟ್ಟು ಹೊರಟೋಗ್ತಾಳೆ. ಒಂದ್ಸರಿ ಮುದ್ದು ಮಾಡಮ್ಮ ಅಂತ ಕೇಳ್ತೀನಿ. ರಾಗಿಣಿ, ಅದೇನು ಕಾರ್ಬಾರ್ ಮಾಡೋಕ್ಕೋಗಿದ್ಯೆ? ನನಗೂ ಸ್ವಲ್ಪ ಹೇಳೆ. ಹೇಳೋ ಅವಶ್ಯಕತೆನೇ ಇಲ್ಲ. ಬೆಳಿಗ್ಗೆ ನಿಂಗೆ ಗೊತ್ತಾಗತ್ತೆ, ನೋಡ್ತಾ ಇರು. ಅಯ್ಯೋ, ಬೆಳಿಗ್ಗೆ ತನಕ ಕಾಯುವಂಥ ತಾಳ್ಮೆ ನನಗಿಲ್ಲ ಕಣೆ. ಪ್ಲೀಸ್ ರಾಗಿಣಿ, ಅದೇನು ಮಾಡಿದಿ ಅಂತ ಹೇಳೆ. ಈಗಲೇ ಹೇಳಿಬಿಟ್ರೆ ಯಾವ ಸ್ವಾರಸ್ಯನೂ ಇರಲ್ಲ. ಬೆಳಿಗ್ಗೆ ನಿನಗೆ ಶಾಕ್, ಸರ್ಪ್ರೈಸ್ ಎಲ್ಲ ಆಗಬೇಕು. ಹಾಗೆ ಮಾಡಿದ್ದೀನಿ. ಈ ಮಂತ್ರವಾದ ಎತ್ತಿ ಏನೋ ಮಾಡಿದಳಂತಲ್ಲ, ಏನ್ ಮಾಡಿರ್ಬೋದು? ಹೇ ರಾಗಿಣಿ, ನೀನು ಹೇಳ್ತಿರೋದು ಕೇಳ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಮತ್ತೇನಾದರೂ ಅಡಾವುಡಿ ಮಾಡೋಕ್ಕೆ ಹೋಗಿ ನಿನ್ನ ತಲೆಗೆ ತಂದ್ಕೊಂಡ್ಬಿಟ್ಟಿಯಾ? ಅದೇನು ಮಾಡಿದ್ಯಾ ಅಂತ ಹೇಳೆ. ನೀನು ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಅಥವಾ ಇದನ್ನು ನಾನು ಮಾಡಿದ್ದೀನಿ ಅಂತಲೂ ಯಾರಿಗೂ ಗೊತ್ತಾಗಲ್ಲ. ಪ್ಲೀಸ್ ರಾಗಿಣಿ, ಸುಮ್ಮನೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡಿಬಿಡ. ಅದೇನು ಮಾಡಿದ್ಯಾ ಅಂತ ಹೇಳು, ಅದು ನನಗೆ ಗೊತ್ತಾಗಬೇಕು. ಅಮ್ಮ, ಭೂತನ ವಶೀಕರಣ ಮಾಡಿಕೊಂಡು ನಮಗೆ ಕೊಡಬಾರ್ದ ಕಾಟ ಕೊಟ್ಲಲ್ಲ ಆ ಯಶೋದ, ಅವಳಿಗೆ ತಕ್ಕ ಶಾಸ್ತಿ ಮಾಡಿದ್ದೀನಿ. ಏನು ಮಾಡ್ಬಿಟ್ಟಿಯೇ? ಅವಳ ಗರ್ಭದಲ್ಲಿರೋ ಮಗು ಪ್ರಪಂಚನ ನೋಡಬಾರ್ದಮ್ಮ. ಅದಕ್ಕೆ ಇವತ್ತೇ ಕೊನೇ ದಿನ. ನಾಳೆ ಬೆಳಗ್ಗೆ ಅದು ಜೀವ ಕಳ್ಕೊಂಡು ಜಾರು ಹೋಗುತ್ತೆ. ಏನು ಹೇಳ್ತಿದ್ಯಾ ನೀನು? ಯಶೋದನ ಹೊಟ್ಟೆಲಿರೋ ಮಗು ಸಾಯೋ ಹಾಗೆ ಮಾಡಿದ್ಯಾ? ಅವಳಿಗೆ ಏನು ಕೊಟ್ಟೆ ನೀನು?
ಯಾವುದೋ ಒಂದು ಮದ್ದನ್ನು ಹಾಲಲ್ಲಿ ಬೆರೆಸಿದ್ದೀನಿ. ಎಷ್ಟೊತ್ತಿಗೆ ಆ ಹಾಲನ್ನು ಯಶೋದ ಕಟಕಟ ಅಂತ ಕುಡಿದಿರ್ತಾಳೆ. ಆ ಮಗು ಕತೆ ಗೋವಿಂದ. ಅಯ್ಯೋಯ್ಯೋ, ಮಂತ್ರವಾದಿ ಅತ್ತೆ ಅಮ್ಮನ ಹೊಟ್ಟೆಲಿರೋ ಪಾಪುದನ್ನ ಸಾಯಿಸ್ತಾಳಂತಲ್ಲಪ್ಪ. ಏನ್ ಮಾಡೋದೀಗ ಗಣೇಶ?